ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ಬಂದ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ನನ್ನ ಎಕ್ಸ್ಪೀರಿಯನ್ಸ್ ಸೂಪರ್ ಎಕ್ಸ್ಪೀರಿಯನ್ಸ್, ನೈಸ್. ಐ ಡಿಂಟ್ ಎಕ್ಸ್ಪೆಕ್ಟ್ ಆ್ಯಕ್ಚುಲಿ ನಿಂದು ಏನು ಗೊತ್ತಾ, ಟೈಮ್ ತೊಗೊಳ್ತೀಯ, ಬ್ರೇಕ್ ಕೊಟ್ಟು ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ನಿಜ ಹೇಳ್ತಾ ಇದ್ದೀನಿ, ಎಷ್ಟು ಫ್ರೀಯಾಗಿ ಆಯಿತು. ನಾವು ನಿದ್ದೆ ಆರಾಮಾಗಿ ನಾವು ಒಂದು ವಿಡಿಯೋ ಇದೆ, ನೀನು ಬೇಕಂದ್ರೆ ಹಾಕು. ನಾವು 4 ಜನ ನಿದ್ದೆ ಹೊಡಿತೀವಿ, ನೀನು ಒಬ್ಬನೇ ಡ್ರೈವಿಂಗ್ ಮಾಡ್ಕೊಂಡು ಬಂದೆ ಅಲ್ಲ. ಆ ವಿಡಿಯೋ ಹಾಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಡ್ರೈವಿಂಗ್ ನಿನ್ನ ಡ್ರೈವಿಂಗ್ ಮೇಲೆ ಎಷ್ಟು ನಂಬಿಕೆ ಇದೆ ಅಂದ್ಬಿಟ್ಟು. ಓಕೆ. ಆ್ಯಂಡ್ ಅಷ್ಟು ಒಂದೇ ನೈಟಲ್ಲಿ ಒಂದು ನೈಟಲ್ಲಿ ಎಷ್ಟು 900 ಕಿಲೋಮೀಟರ್ಸ್ ಓಡಿಸಿದ್ಯಾ ನೀನು? ಗೊತ್ತೇ ಇದ್ದಿಲ್ಲ ಅಂದರೆ ಒಂದು ಸ್ವಲ್ಪ ಲೇಟಾಗಿ ಮೆತ್ತಗೆ ಹೋಗ್ತೀವಿ ಅಂದ್ಕೊಂಡಿದ್ದೆ. ಫಾಸ್ಟಾಗಿ ಬಂದಿದ್ಯಾ? ಫಾಸ್ಟಾಗಿ ಅಂತ ನಾನು ಸೇಫಾಗಿ ಬಂದಿದ್ದೀನಿ ಅಷ್ಟು. ಇಟ್ ವಾಸ್ ಗುಡ್. ಅಂಕಲ್ ಫೀಡ್ಬ್ಯಾಕ್ ಹೇಳಿ. ಬೆಂಗಳೂರಿಂದ ಪ್ರಯಾಗ್ರಾಜ್ ಜೆನ್ಯೂನ್ ಆಗಿ ಹೇಳಬೇಕು, ಮನ್ಸಲ್ಲಿ ಅನ್ಸಿದ್ನ. ನೈಸ್ ಎಕ್ಸ್ಪೀರಿಯನ್ಸ್. ನೀವು ಒಂದು ಇಂಗ್ಲೀಷ್ ಕಲ್ತ್ಕೊಂಡು ಇಮೋಷನಲ್ ಡ್ಯಾಮೇಜ್. ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ಬಂದ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಅಷ್ಟೇ. ಇದೆಲ್ಲ ನೋವಿ ಎಕ್ಸ್ಪೀರಿಯನ್ಸ್. 2 times ಸ್ನಾನ. I'm just asking about my driving skills. About that's ಅಲ್ಲೇ ಐತೆ. ಹೆಲೋ ಗಾಯ್ಸ್, ಲಾಸ್ಟ್ ವಿಡಿಯೋದಲ್ಲಿ ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ 29 ಗಂಟೆಗಳಲ್ಲಿ ಒಬ್ಬನೇ ಡ್ರೈವ್ ಮಾಡಿ 2 ಬಾರಿ ಗಂಗಾ ಸ್ನಾನ ಮಾಡಿ ಮುಗಿಸಿ ಮಹಾಕುಂಭ ಮೇಳ ಮತ್ತು ತ್ರಿವೇಣಿ ಸಂಗಮ ಕುರಿತು ಹಿಸ್ಟ್ರಿ ಅಂಡ್ ಇನ್ಫಾರ್ಮೇಶನ್ ಎಲ್ಲ ನೋಡಿದ್ವಿ. ನೋಡಿಲ್ಲ ಅಂದ್ರೆ ವಿಡಿಯೋ ಈಗಲೂ ಅಗಸ್ತ್ಯ ಬ್ಲಾಗ್ ಚಾನಲ್ ಅಲ್ಲೇ ಇದೆ, ಮರಿದೆ ನೋಡಿ, ಎಂಜಾಯ್ ಮಾಡಿ. ಅದೇ ತರ ಈ ವಿಡಿಯೋದಲ್ಲಿ ಹೋದ ದಾರಿನೇ ಇಟ್ಕೊಂಡು ಮನೆಗೆ ರಿಟರ್ನ್ ಬರೋದು ಹೇಗಂತ ನೋಡೋಣ. ಈ ಗ್ಯಾಪ್ ಅಲ್ಲಿ ರೂಮ್ ಅನ್ನೋ ಹೆಸರಲ್ಲಿ ಹೇಗೆ ಸ್ಕ್ಯಾಮ್ ಮಾಡ್ತಾರೆ, ನಾರ್ತ್ ಇಂಡಿಯನ್ಸ್ ಹೋಟೆಲ್ ಅಲ್ಲಿ ಎಷ್ಟು ಲೆವೆಲ್ಗೆ ಮರ್ಯಾದೆ ಕೊಡ್ತಾರೆ, ನಿದ್ದೆ ಕೆಟ್ಟು ಗಾಡಿ ಓಡಿಸಿದ್ರೆ ಎಷ್ಟು ಕಡೆ ಆಕ್ಸಿಡೆಂಟ್ ಆಗುತ್ತೆ, ನಿದ್ದೆ ಕಂಟ್ರೋಲ್ ಮಾಡದೆ ಪೆಟ್ರೋಲ್ ಬಂಕ್ ಅಲ್ಲಿ ಮಲಗಿದ್ರೆ ಏನಾಗುತ್ತೆ, 3 ಅವರ್ಸ್ ರೆಸ್ಟ್ ಅಂತ ಮಲಗಿದ್ರೆ 6 ಅವರ್ ಹೆಂಗೆ ಎಕ್ಸ್ಟ್ರಾ ವೇಸ್ಟ್ ಆಗುತ್ತೆ, ಫ್ಯೂಲ್ ಎಂಟಿ ಬಂದಿದ ತಕ್ಷಣ ಪೆಟ್ರೋಲ್ ಹಾಕ್ಸಿಲ್ಲ ಅಂದ್ರೆ ಕಾರ್ ಹೆಂಗೆ ನಡು ರಸ್ತೆಯಲ್ಲಿ ನಿಲ್ಲುತ್ತೆ, 1750 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಮನೆಗೆ ಇನ್ನೂ 30 ಕಿಲೋಮೀಟರ್ ಇರುವಾಗ ಏರ್ ಶೋ ಇಂದ ಹೇಗೆ ಟ್ರಾಫಿಕ್ ಜಾಮ್ ಆಗುತ್ತೆ, ಫೈನಲಿ ಹೋಗುವಾಗ 29 ಅವರ್ಸ್ ಅಂದ್ರೆ ಬರೋವಾಗ ಹೆಂಗೆ 31 ಅವರ್ಸ್ ಆಗುತ್ತೆ. ಈ ಎಲ್ಲಾ ವಿಷಯನೂ ಸಖತ್ತಾಗಿರೋ ಮೈ ರೋಮಾಂಚನ, ಅಲ್ಟಿಮೇಟ್ ವಂಡರ್ಫುಲ್ ಮೈಂಡ್ ಬ್ಲೋವಿಂಗ್ ಡ್ರೋನ್ ಶಾಟ್ಸ್ ಜೊತೆಗೆ 100% ಎಂಟರ್ಟೈನ್ಮೆಂಟ್ ಆಗಿ ನಿಮ್ಮ ಮುಂದಿನ ಕೆಲ ನಿಮಿಷಗಳಲ್ಲಿ ತೋರಿಸ್ತೀನಿ. ಇನ್ಯಾಕೆ ತಡ? ಹೇ ಗಾಯ್ಸ್, ನಾನು ನಿಮ್ಮ ಅಗಸ್ತ್ಯ. ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಸ್, ಪ್ರಯಾಗ್ರಾಜಲ್ಲಿ ದಿನ 2 ಅಂತ ಹೇಳೋದ 3 ಅಂತ ಹೇಳೋದ ಗೊತ್ತಿಲ್ಲ. ಎಸ್, ಬೆಂಗಳೂರಿಗೆ ಹೊಡ್ತಾ ಇದ್ದೀವಿ. ರೂಮಲ್ಲಿ ಇಶ್ಯೂ ಆಯ್ತು, 5 ಗಂಟೆಗೆ ರೆಡಿ ಹಾಕೋತಿರ್ರೆ. ಅವರು 2 ದಿನದ ಕೊಡಿ, 1 ದಿನ ಕೊಡಿ, ಅವ್ರ ಫೋನ್ ತೆಗಿತಿಲ್ಲ, ಇವ್ರ ಫೋನ್ ತೆಗಿತಿಲ್ಲ, ಅದು ಇದು ಅಂತ ಇನ್ನೂ ಮಾತುಕತೆ ನಡೀತಾನೆ ಇದೆ. ಎಸ್, ಇಲ್ಲಿಂದ ಕಾರ್ ಪಾರ್ಕ್ ಮಾಡಿದ್ವಿ, ನೆನಪಿದ್ಯಾ? ಸಿಟಿ ಔಟ್ರಲ್ಲಿ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ ಹೋಗಿ ಸುಮಾರು 1 ದಿನ 4 ಗಂಟೆ ತೋರಿಸ್ತಿದೆ. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಹೋದ್ರೆ ನಾನ್ ಸ್ಟಾಪ್. ಇನ್ ಕೇಸ್ ನಿದ್ದೆ ಬೇರೆ ಮಾಡಿಲ್ಲ, 6 ಅವರ್ ಮಲಗಿರೋದು, ಏನಾಗುತ್ತೋ ಗೊತ್ತಿಲ್ಲ. ಸೊ ಬೆಳಿಗ್ಗೆ ಆಯ್ತು, ವೆದರ್ ಸುಮಾರು 14 ಡಿಗ್ರಿ ಬಂದ್ಬಿಟ್ಟೈತೆ. ಸೊ ಕುಂಭಮೇಳಗೆ ಬೆಂಗಳೂರಿಂದ ಹೆಂಗ್ ಬರೋದು, ಇಲ್ಲಿ ಬಂದು ಏನೇನ್ ಮಾಡ್ಬೇಕು ಎಲ್ಲದು ನೀವು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದೀನಿ. ಲೈಕ್ ನೋಡಿರ್ತೀರಾ, ನೋಡದೇ ಇರೋರು ಮರಿದಂಗೆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋಗೆ ಬನ್ನಿ. ಇವತ್ತು ಇಲ್ಲಿಂದ ಹೊರಡೋ ಇದರಲ್ಲಿ ಲೈಕ್ ಸ್ವಲ್ಪ ಮಾತುಕತೆ ಆಗ್ತಿದೆ ಇನ್ನು ರೂಮ್ ವಿಷಯದಲ್ಲಿ. ಲೈಕ್ ಅವ್ರು ನಮ್ಗೆ ಹೇಳಿದೊಂದು ಮಾಡ್ತಿರೋದೊಂದು ಫೈನ್ ವಾಟ್ ಎವರ್ ಇಟ್ ಈಸ್. ಲೈಕ್ ಆಲ್ಸೋ ತುಂಬಾ ಜನ ಲೈಕ್ ಫೇಕ್ ಇನ್ಫಾರ್ಮೇಶನ್ ಕೊಡ್ತವ್ರೆ. ಪ್ರಯಾಗ್ರಾಜಲ್ಲಿ ಇದು ಜಾಮ್ ಆಗೈತೆ, ಫುಲ್ ಆಗೈತೆ, ಹೋಗ್ಬೇಡಿ ಅದು ಇದು ಅಂತ. ನೀವು ಗೂಗಲ್ ಮ್ಯಾಪಲ್ಲಿ ಏನು ತೋರಿಸುತ್ತೋ ಅದೇ ಟೈಮಿಗೆ ಬರ್ಬೋದು. ಒಂದು ಆ್ಯಕ್ಚುಲಿ 30 ಅವರ್ ತೋರಿಸ್ತು, ಬಟ್ ಗಾಡಿ ಕೆಟ್ಟೋಯ್ತು ಸೆಂಟ್ರಲ್ಲಿ. ಇದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು, ಅಲ್ಲಿ 4 ಅವರ್ ಹೋಯ್ತು. ಇಲ್ಲಾಂದರೆ ನಾನು 26 ಅವರಲ್ಲೇ ಬಂದು ರೀಚ್ ಆಗ್ತಿದೆ. ಶೇರ್ ಮಾಡಾಯಿತು. ಇಲ್ಲಿ ಸುತ್ತ ನೋಡೋಕ್ಕೆ ಮ್ಯೂಸಿಯಮು ಅದು ಇದು, ದೇವಸ್ಥಾನಗಳು, ಲೈಕ್ ಲೈಟ್ ಶೋ ಅದು ಇದೊಂದು ಸಿಕ್ಕಾಪಟ್ಟೆ ಇದೆ. ಲೈಕ್ ಇದು ಒಂದು ಪ್ರವಾಸಿ ಸ್ಥಾನನೇ. ಸೊ ಯಾವಾಗಾದ್ರೂ ಬಂದರೆ ಲೈಕ್ 3 ದಿನ ಇದಕ್ಕಂತಾನೆ ಪ್ಲಾನ್ ಮಾಡ್ಕೊಂಡ್ಬನ್ನಿ. 3 ದಿನದಲ್ಲಿ ಇರೋ ಎಲ್ಲ ಜಾಗನೂ ಸುತ್ತಾಡ್ಬೋದು. ನಾವು ಬಂದಿದ್ದು ಲೈಕ್ ಗಂಗಾ ಸ್ನಾನ ಮಾಡೋಣ ಅಂತ, ಆ ಸ್ನಾನ ಮಾಡಾಯ್ತು ಅದು. ಬಟ್ ಲೈಕ್ ಈಗ ಕುಂಭಮೇಳ ಅನ್ನೋದ್ರಿಂದ ನಮಗೆ ಯಾವುದೇ ರೀತಿಯಾದ ಒಂದು ಬಸ್ಸು, ಕಾರು, ಬೈಕು ಯಾವುದನ್ನು ಒಳಗಡೆ ಬಿಡ್ತಿಲ್ಲ. ಬೇರೆ ಲೋಕಲ್ಸ್ ಏನಿದ್ದಾರೆ ನೆನ್ನೆ ನೋಡಿದ ಮತ್ತಿಗೆ ಉತ್ತರ ಪ್ರದೇಶಲ್ಲಿರೋ ಎಲ್ಲಾ ಒಂದು ಮನೇಲಿರೋ ಬೈಕ್ಗಳನ್ನ ತಗೊಂಡ್ಬಂದ್ಬಿಟ್ಟು ಇವ್ರದೇ ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೊಂಥರ ನಂಗೆ ಇಷ್ಟ ಆಯಿತು. ಮನೇಲಿ ಸುಮ್ಮನೆ ಬೈಕ್
ಮಾಡ್ಕೊಂಡು ಏನು ಮಾಡ್ತೀರಾ ಬನ್ನಿ ಅದು ನಿಕ್ಕೊಂಡು ಸಂಪಾದನೆ ಮಾಡೋಣ ಅನ್ನೋ ಥರ 4:15 ಎದ್ದು 5 ಗಂಟೆಗೆಲ್ಲ ಕಾರ್ ಹತ್ತೋಣ ಅಂತ ಪ್ಲಾನು. ಬಟ್ ಎದೊಳಕ್ಕೆ 5 ಕಾಲ ಆಯಿತು. 5:15 ಎಲ್ಲ ರೆಡಿಯಾಗಿ ಕೊಟ್ಟಿದ್ದೀವಿ. ಟೈಮ್ 6:30 ಹತ್ರ ಆಯಿತು. ಇನ್ನೂ ಮಾತುಕತೆ ನಡೀತಾನೆ ಐತೆ. ಅಮ್ಮ 2 ದಿನದ ಕೊಡಿ ಅಂತ. ನಾವು ಮಾತಾಡಿದ್ದು 24 ಅವರ್ ಅಷ್ಟೇ. 5 ಗಂಟೆಗೆ ಬಂದಿವಿ. 5 ಗಂಟೆಗೆ ಚೆಕ್ಔಟ್ ಆಗ್ತಿದ್ದೀವಿ. ಗೊತ್ತಿಲ್ಲ ಇನ್ನೂ ಎಷ್ಟೊತ್ತಾಗುತ್ತೆ. ಲೈಕ್ ನೋಡೋಣ ಏನಾಗುತ್ತೋ. ಹೋಗಿ ಕಾರ್ ಹತ್ರ ಕಂಟಿನ್ಯೂ ಮಾಡ್ತೀನಿ. ಫೈನ್ ಗಾಯ್ಸ್, ಕೊನೆಗೆ 4,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. ಲೈಕ್ ನಾವು ಅಂಕಲ್ ಹೆವಿ ಮಾತಾಡ್ಬಿಟ್ಟು ನಾವು ಮಾತಾಡ್ತಾನೆ ಇದ್ದೀರಿ. ಅವರು ಲೈಕ್ ಅವ್ರ ಪಾಡಿಗೆ ಅವ್ರ ಕೆಲಸ ನೋಡ್ಕೊತಾನೆ ಇದ್ದಾರೆ. I have that clip. तो हम इधर बैठना है क्या? चलो हम जाएंगे. हम लोग इधर बैठना है क्या? बोले जाओ, बोले ऐसे नहीं होना ना माँ. हम इतना कैसे बोल रहा है समझ नहीं आ रहा है. जाओ बोले कैसे होते అది తెగిపోతుంది అంకల్ ఆరాంసే పక్కన నువ్వు నీచే పక్కన चप्पल से हम लोग ऐसे नहीं करना माँ. हम लोग क्या कर रहे हैं? हम लोग ಇವಾಗ ಜಾಸ್ತಿ ಆದ್ರೆ ಇದಾಗುತ್ತೆ. ನಡಿ ಪೊಲೀಸ್ ಏನು ಏನು ತಗೊಂಡಿದ್ದಾರ ನಮ್ಮದು ಏನಿಲ್ಲ ಮಾತಾಡಬೇಕು. ಮಾತಾಡಕ್ಕೂ ಆಗಲ್ಲ. ಈ ಸೈಡ್ ಏನೋ ಒಂದು ಡಿಸಿಷನ್ ಕಾರ್ ನೈ ಆತ ಇದಾರ ತಕ್ಕ ರೆಸ್ಪಾನ್ಸೇ ಕೊಡ್ತಿಲ್ಲ. ನಾವು ಅದಕ್ಕೆ ಸರಿ ನಾವು ಓಡ್ತೀವಿ ಅಂದ್ಬಿಟ್ಟು ನಮ್ಮ ಪಾಡಿಗೆ ಎದ್ದು ಬಂದ್ಬಿಡ್ತೀವಿ. ಗೈಸ್ ನೋಡಿ, ಸುಮಾರು 27 ಗಂಟೆಗಳ ನಂತರ ಫುಲ್ ಊಷ್ಟ ಎದ್ದು ಹೋಗ್ಬಿಟ್ಟೈತಲ್ರಿ ನಮ್ಮ ಕಾರು. ಸೊ ಗೈಸ್ ಕಂಡೀಷನ್ ನೋಡಿ ಹೇಗಿದೆ. 27 ಗಂಟೆ ಆಯ್ತು ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿ. 1 ಇಂಚು ಅಲ್ಲಾಡಿಲ್ಲ ನಮ್ಮ ಕಾರು. ಫಾಸ್ಟ್ಯಾಗಲ್ಲಿ ಏನಾದ್ರು ಸ್ಕ್ಯಾನ್ ಮಾಡಿ ಕಾಸು ತೊಗೊಂಬಿಟ್ರೇನೋ ಅಂತ ಭಯ ಒಂದು. ಫೈನ್ ನೋಡೋಣ ಹೆಂಗಿದೆ ನೋಡಿ. ಫೈನ್ ಗಾಯ್ಸ್, ಕರೆಕ್ಟಾಗಿ 7:30 ಆಯಿತು. ಸೊ ನೋಡಮ್ಮ, ರೂಮ್ ಸ್ಕ್ಯಾಮ್ ಇಲ್ಲ ಅಂದರೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ರೀವ್ ಹತ್ರನೇ ಹೋಗ್ಬಿಡ್ತಿದ್ದೆ. ಫೈನ್ ಬನ್ನಿ ನಮ್ಮವ್ರನ್ನ ಪಿಕ್ ಮಾಡೋಣ. ಆಯ್ತು ಲೊಕೇಶನ್ ಹತ್ರ. ಅವರೆಲ್ಲ ಟೀ ಕುಡಿತಿದ್ದಾರೆ. ಗತಿ ನೋಡಿ ಹೆಂಗೈತೆ. ಹಿಂಗೆ ಇರಲಿ, ಯಾಕಂದರೆ ನನಗೆ ಯಾವಾಗಲೂ ಅಷ್ಟೇ ಬೈಕ್ ಆಗಲಿ ಕಾರ್ ಆಗಲಿ ಟ್ರಿಪ್ಪು ಹೋಗಿ ಬಂದಾಗ ಒಂಥರ ಫುಲ್ ಇದ್ದಾಗ ಅವಾಗ ಗೊತ್ತಾಗುತ್ತೆ ಓಕೆ ಯಾವ ಲೆವೆಲ್ಗೆ ನಾವು ಅಡ್ವೆಂಚರ್ ಮಾಡಿದ್ದೀವಿ ಅಂತ. ಇದೇ ಖುಷಿಯಲ್ಲಿ ನಾವು ಇನ್ನೂ ಹೋಗೋ ದೂರ ಮರ್ತ್ಬಿಡ್ಬಾರ್ದು. ಇನ್ನೂ 30 ಕಿಲೋಮೀಟ್ರ್ 30 ಅವರ್ ಹೋಗ್ಬೇಕು. 700 ಕಿಲೋಮೀಟ್ರ್ ದೂರ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗೈತೆ. ಇರಿ ಒಂದು ಸೈನ್ ಹಾಕಿ ನೋಡೋಣ. ಆಯ್ತು, ಬೆಂಗಳೂರವರೆಗೂ ಇರುತ್ತಾನು. ಸೊ ಎಸ್, ಈ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಥ್ರೂ ಔಟ್ ಇಲ್ಲಿಂದ ಬೆಂಗಳೂರವರೆಗೂ ವಾಕ್ ಮಾಡ್ಕೊಂಡು ಹೋಗೋಣ. ಇದ್ರಲ್ಲಿ ಅಂಥ ಕಂಟೆಂಟ್ ಏನಿಲ್ಲ, ಬಟ್ 30 ಅವರ್ ಹೇಗಿರುತ್ತೆ ಏನು ಎತ್ತ ಎಲ್ಲಾನು ಒಂದು ಕನ್ಕ್ಲೂಡ್ ಜೊತೆ ನೋಡೋಣ. ಗೈಸ್ ಎಕ್ಸಾಕ್ಟ್ಲಿ 8 ಗಂಟೆ ಆಗೋಯ್ತು. ಹೊರಡೋಣ. ಅರೆ ಬಾಯ್ ಭಯ್ಯ. ಅರೆ ಚೋಟು ಭಯ್ಯ ಬಾಯ್. ಭಯ್ಯ ಬಾಯ್. ಬಾಯ್ ಭಯ್ಯ. ಬಾಯ್, ಥ್ಯಾಂಕ್ ಯು. ಇಲ್ಲ 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 हम जाता. ಥ್ಯಾಂಕ್ ಯು. बाय 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 अंकल बाय 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 थैंक यू. कॉल करो किधर. हां हां ठीक. ಬಾಯ್ ಬಾಯ್ ಬಾಯ್. ನೋಡಿ ಪ್ರಯಾಗ್ರಾಜಿಂದ ಥ್ಯಾಂಕ್ಸ್ ವಿಸಿಟ್ ಆಗಿ ಸಿಟಿ ಬಿಟ್ಟು 1 ಅವರ್ ಆಯಿತು. ಡಾಬಾ ಏನದು ಬಾಬಾ ಡಾಬಾ ಅಂತೆ. ಯಾವುದೋ ಸ್ವಾದ ಸಂಗಮ ಡಾಬಾ ಅಂತೆ. ಅಲ್ಲೊಂದು ಕಡೆ ನಿಲ್ಸಿದ್ವಿ. ಒಂದು ತಿಂಗಳ ಮಾತಾಡ್ದ, ನಂಗೆ ಇಷ್ಟ ಆಗಿಲ್ಲ. ಅವಾಗ ಮುಚ್ಕೊಂಡು ಅಂದ್ಬಿಟ್ಟು ಬಂದ್ಬಿಟ್ಟು. ಯಾಕೆ ಅಂದ, ನಮಗೆ ಮರ್ಯಾದೆ ತುಂಬ ಮುಖ್ಯ. ಮಾತಾಡೋಕ್ಕಂತ ಒಂದು ರೀತಿ ಐತೆ, ಹಂಗೆ ಮಾತಾಡೋದು ಕಲಿ ನೀವು ಫಸ್ಟ್ ಅಂದ್ಬಿಟ್ಟು. ಹಪ್ತಾದಾಗಿಂದ 5ನೇ ಫುಲ್ಲು. ಹಾಂ ಬೈ ಅವ್ರು 3 ರೂಪಾಯಿ ಬಸ್. 26 ಅವರ್ ತೋರಿಸ್ತಿದೆ. ಎಕ್ಸಾಕ್ಟ್ಲಿ 1 ಗಂಟೆ ಆಯಿತು. ಹೈವೇಲಿ ಟ್ರಾಫಿಕ್ ನೋಡಿದ್ರ
ನೋಡಿ ನಮ್ಮ ಪಂಚಲ್ ನಿಂತೈತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮಹಾಕುಂಭ ಹೋಗಿ ಬರೋರಿಗೆ ಫ್ರೀ ಊಟ ಸೇವೆ ಅಂತ ಇದ್ ಮಾಡಿದ್ದಾರೆ. ನಾಷ್ಟ ಸಿಗ್ಲಿಲ್ಲ, ಬೆಳಗ್ಗೆ 2 ಕಡೆ ನಮ್ಗೆ ಬೆಲೆ ಅವಮಾನ ಆಗೋಯ್ತು. ಫಸ್ಟ್ ಇದಕ್ಕೆ ಹೋದ್ರೆ ಅವ್ನು ಏನು ವಿಡಿಯೋ ಹಂಗೆ ಅಂತ ರ್ಯಾಶ್ ಮಾತಾಡ್ದ. ಸೆಕೆಂಡ್ ಇದ್ರಲ್ಲಿ ಹೋಗಿ ಆರ್ಡರ್ ಕೊಟ್ಟು 1 ಅವರ್ ಆದ್ರೂ ಅವ್ರು ಏನು ಕೇರೆ ಮಾಡಿಲ್ಲ, ಲೈಕ್ ಕರೆದ್ರು ರೆಸ್ಪಾಂಡ್ ಮಾಡಿಲ್ಲ. ಲೈನ್ ತುಂಬಾ ಉದ್ದ ಇದೆ. ಇವ್ರು ಇಲ್ಲಿ ನಿಂತವ್ರೆ, ಇವ್ರು ಯಾವಾಗ ಹೋಗ್ತಾರೋ ಅದು ಸ್ಕೂಲ್ ಇದೆ, ಸೊ ಸ್ಕೂಲ್ ಅವರೇ ಸ್ಪಾನ್ಸರ್ ಮಾಡ್ತಾರೆ. ನೋಡಿ ಇದೇ ಆ ಸ್ಕೂಲು. ನಾನು ಅದೇ ಲೈಕ್ ಎಷ್ಟು ಜನಕ್ಕೆ ಹಾಕ್ತಾರೆ ಅಂತ ನೋಡಿದೆ. ಹಂಗೆ ಒಳಗಡೆ ಬಂದು ನೋಡಿದ್ರೆ ಇಲ್ಲ ಎಲ್ಲ ಕುಕ್ ಮಾಡ್ತಿದ್ದಾರೆ. ಇಲ್ಲಿಂದಾನೇ ಅಡುಗೆ ಮಾಡಿ ಹಂಗೆ ಫ್ರೆಶ್ ಆಗಿ ಕೊಡ್ತಾ ಇದ್ದಾರೆ. ಹಂಗ ಮಧ್ಯಾಹ್ನ ಊಟ ಮುಗೀತಪ್ಪ. ಅಂಕಲ್ ಫೀಲ್ ಮಾಡ್ತವ್ರ ಪಾಪ. 4 ಅವರ್ ಆಯ್ತು, ಇನ್ನು 255 ನಾವು ಹೋಗಿರೋದು. ಅಷ್ಟು ಕಮ್ಮಿ ಯಾಕೆ ಅಂದ್ರು. ಆಲ್ರೆಡಿ 1 ಅವರ್ ಹೋಟ್ಲಿಗೆ ಅಲ್ಲಿ ಇಲ್ಲಿ ಅಂತ ನಿಲ್ಸಿನೇ ವೇಸ್ಟ್ ಆಯ್ತು. ಫೈನ್ ಬನ್ನಿ, ಹಿಂಗೆ ಹೋದ್ರೆ ನಾಳೆ ಮಧ್ಯಾಹ್ನ ಬೆಂಗಳೂರು ಹೋಗ್ತೀವಿ ಅಂತಿದೆ. ಬರೋವಾಗಲೇ ಬಂದಿದ್ದೀನಿ, ಇನ್ನು ಹೋಗುವಾಗ ಯಾವ ಲೆಕ್ಕ ಇಲ್ಲ. ಒಂದು ಗಾಡಿ ಆಫ್ ಮಾಡೋಕೆ ಬರಲ್ವಾ ಅಂದೆ. ಮತ್ತೆ ಅಷ್ಟು ದಿನ ನಿಂಗೆ ಟ್ರೈನಿಂಗ್ ಕೊಟ್ಟು ಏನು ನ್ಯೂಸು? ಹಾಂ, ಈ ಕಾರ್ ನೋಡಿ ಬೀದರಿಂದ ಬಂದಿದೆ. ಸೊ ಬೀದರ್ ಟು ಮಹಾಕುಂಭ 2025. ಅಲ್ಲೊಂದು ನೋಡಿದೆ ಕೋಲಾರ ಟು ಪ್ರಯಾಗಿಯಾಗ ಅದು ಇದೊಂದು ತುಂಬ ಕಡೆ ಹಾಕಿದ್ದಾರೆ. ಬಟ್ ಅವಶ್ಯಕತೆ ಇರಲ್ಲಲ್ವಾ. Adoro essa ಆಗಲೇ ಸಿಗ್ನಲ್ ಕೊಟ್ಟರು ರೆಕಾರ್ಡ್ ಮಾಡೋ. ಅಯ್ಯೋ ಎಲ್ಲಿ ಕಂಟ್ರೋಲು ಇನ್ನೂ ಬಂದಿಲ್ಲ. ಇರಮ್ಮ ನಿಧಾನ ಟರ್ನಿಂಗೇ ಬಂದಿಲ್ಲ. ಟರ್ನಿಂಗ್ ಐತೆ, ನಾನು ಹೋಗಿಲ್ಲ. ಇಲ್ಲ, ಮುಂದೆ ಇರೋರ್ಗೆ ಅದು ಗೊತ್ತಾಗಲ್ಲ ಅಂತ, ಹಿಂದೆ ಇರೋರಿಗೆ ಜಾಸ್ತಿ. ಬ್ರೇಕ್ ಕೊಟ್ಟು ಬ್ರೇಕು ಟರ್ನಿಂಗ್ ಅಂತ ಕಷ್ಟ ಬೀಳಲ್ಲ. ಡ್ರಿಫ್ಟ್
ಗೈಸ್ 6:44 ನಾಗ್ಪುರ ಹತ್ರ ಇರೋ ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. 6ನೇ ಸಲ ಫುಲ್ ಮಾಡಿಸ್ತಿದ್ದೀವಿ. ಕೈ ಕಾಲು ನೋಡ್ತಿದೆ ಅಂಕಲ್, ತುಂಬ ಹೊತ್ತಾಯ್ತು ಕುತ್ಕೊಂಡು. ರಿಸ್ಕ್ ಬೇಡ, ಬಸ್ ಆಯ್ತು. ಇನ್ನು ನಾಗ್ಪುರ ಬಿಟ್ಟು ಅರೌಂಡ್ ಅಲ್ಲೇ ನಿಯರ್ ಬೈ ಇದ್ದೀವಿ. ಬೆಂಗಳೂರು ಹೋಗ್ತೀವಿ ನಾಳೆ ಮಧ್ಯಾಹ್ನ 1:15 ತೋರಿಸ್ತೀವಿ. ಪಕ್ಕ ಅದೇ. ಟೈಮ್ 9 ಗಂಟೆಗೆ ಇನ್ನು 3 ನಿಮಿಷಗಳು. ಎಕ್ಸಾಕ್ಟ್ಲಿ ಲೈಕ್ ಇನ್ನು ಆದಿಲಾಬಾದ್ ರೋಡ್, ಮಹಾರಾಷ್ಟ್ರ ಮತ್ತೆ ತೆಲಂಗಾಣ ಬಾರ್ಡರ್. ನಿಮ್ಗೆ ಹೇಳಿದ್ನಲ್ಲ ರೋಡ್ ಚೆನ್ನಾಗಿರಲಿಲ್ಲ ಅಂತ, ಬಟ್ ಏನೋ ಬರುವಾಗ ರೋಡ್ ಚೆನ್ನಾಗಿರಲಿಲ್ಲ. ಈಗ ರೋಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಇನ್ನು ಆದಿಲಾಬಾದ್ಗೆ 2 ಅವರ್ ತೋರಿಸ್ತಿದೆ, ಹೈದರಾಬಾದ್ಗೆ 400 ಕಿಲೋಮೀಟರ್, ಬೆಂಗಳೂರಿಗೆ 1000 ಕಿಲೋಮೀಟರ್ ತೋರಿಸ್ತಿದೆ. ಚೆನ್ನಾಗಿತ್ತು. ರೆಸ್ಟೋರೆಂಟ್ ಅಂತ ಬಂದಿ ನೋಡೋಣ. ಇದು ಲಾಡ್ಜ್ ವಿತ್ ರೂಮ್ ಇದೆ. ಸೊ ಗಾರ್ಡನ್ ಫೆಸಿಲಿಟಿ ಕೂಡ ಇದೆ, ಇಲ್ಲೇ ಕುತ್ಕೊಂಡು ತಿನ್ಬೋದು. ಚೆನ್ನಾಗೈತೆ, ಹೈವೇ ಪಕ್ಕದಲ್ಲಿ ಕಾಮಾಗಿ ಅಂತ. ನೀವು ಯಾರು ಹೇಳಿ. ಗೈಸ್ ಊಟ ತಿಂದಾಯ್ತು. ಮೊನ್ನೆ ಅದೇ ಹೇಳಿದ್ನಲ್ಲ ನಿದ್ದೆ ಅಳಿತಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಲೈಕ್ ಊಟ ಜಾಸ್ತಿ ಆಗೋಯ್ತು ನೈಟ್ ನಂದು. ಅದಕ್ಕೆ ಇವಾಗ ಕಮ್ಮಿ ಮಾಡ್ಕೊಂಡಿದೀನಿ. ಈಗಲೇ ಕನ್ರೆಡ್ ಸ್ಟಾರ್ಟ್ ಆಯ್ತು. ನಾವು ಹೊಡಿಬೇಕು 1000 ಕಿಲೋಮೀಟರ್, ಗಂಟೆಗೆ ಒಂದು 150 ಕಿಲೋಮೀಟರ್ ಆದ್ರೂ ಹೊಡಿಬೇಕು. 10 ಅವರ್ ಆದ್ರೂ ಆಗುತ್ತೆ ನೋಡೋಣ. ಗಾಯ್ಸ್ ಟೈಮ್ 12:30 ಎಕ್ಸಾಕ್ಟ್ಲಿ ನಿರ್ಮಲ ಹತ್ರ ಇದೀವಿ. ಊಟ ತಿಂದ್ಬಿಟ್ಟು 200 ಕಿಲೋಮೀಟರ್ ಕರೆಕ್ಟ್ ಆಗಿ ಓಡಿಸಿದೀನಿ. ನಾನ್ ಸ್ಟಾಪ್ 3 ಅವರ್ ಆಗ್ತಿಲ್ಲ ಗುರು. ಎಳಿತೈತೆ, ವಿಪರೀತ ಎಳಿತೈತೆ ಕಣ್ಣು. 70 ವಿಪರೀತ. ಹಂಗೆ ಹಿಂಗೆ ಮಾಡಿ ಕಂಟ್ರೋಲ್ ಮಾಡಿ ಈ ಬಂತು. ಟೀ ಕುಡಿದ್ರೆ ನೆಕ್ಸ್ಟ್ 1-2 ಅವರ್ ಹೈದ್ರಾಬಾದ್ವರೆಗೂ ತಡೆಯುತ್ತೆ. ಅವರೆಲ್ಲ ಊಟ ಮಾಡಿದ ತಕ್ಷಣ ಮಲಗುರು. ನಾನು ಹೊಡೆದೆ ಓಕೆ. ಲೈಕ್ ಅಲ್ಲಿ ಟೋಲ್ ಬಂತ, ಟೋಲ್ ಹತ್ರ ನಿಲ್ಸೋಣ ಅನ್ಕೊಂಡೆ. ಬಟ್ ಟೋಲಿಂದ ಮುಂದೆ ಯಾವ್ದಾದ್ರು ಒಂದು ಸಿಕ್ಕರೆ ಸಾಕು ಅನ್ಕೊಂಡು ಹಿಂಗೆ ಹುಡ್ಕೊಂಡ್ ಬಂದಿಲ್ಲ. ಯಾವುದೋ ಒಂದು ಆಗಲ್ಲ. ನಿದ್ದೆ ಮುಖ್ಯ ಗಾಯ್ಸ್. ಇನ್ನೂ ನಾಳೆ ಮಧ್ಯಾಹ್ನ 1 ಗಂಟೆ ತೋರಿಸ್ತಿದೆ. ಇಲ್ಲೊಬ್ರು ಸಿಕ್ಕರು, ಕುಂಭಮೇಳೆಯಿಂದ ಬರ್ತಾ ಇದ್ದೀರಾ, ಹೇಗೆ ಏನು ಟ್ರಾಫಿಕ್ ಎಲ್ಲ ಹೇಗಿದೆ ಅಂತ. ಅವರು ಶಾಕ್ ಆಗ್ತವ್ರೆ. 30 ಅವರ್ ನಾನ್ ಸ್ಟಾಪ್ ಓಡಿದ್ರ, ಒಬ್ಬರೇ ಓಡಿದ್ರ, ಹಂಗೆ ಹಿಂಗೆ ಅಂತ. ಅಷ್ಟೊಂದು ರಿಸ್ಕಿ ಕೆಲಸನ ಮಾಡ್ತಿದ್ದೀನಿ ಅನ್ನಿಸ್ತಿದೆ ನನಗೆ. ಸೊ 20 ನಿಮಿಷ ಬ್ರೇಕ್ ಆಯ್ತು. ನೆಕ್ಸ್ಟ್ ಸ್ಟಾಪ್ ಹೈದ್ರಾಬಾದ್. ಅಯ್ಯೋ ಎಲ್ಲರೂ ಶಾಕ್ ಆಗೋದು ನೋಡಿ. ನನಗೆ ಏನೋ ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತಿದೆ. ಬಟ್ ಇಟ್ಸ್ ಓಕೆ, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಯುಟಿಲೈಸ್ ಮಾಡ್ಕೊಳ್ಳೋಣ. ಬನ್ನಿ ನಿಮ್ಮೆಲ್ಲರನ್ನ ಹೈದ್ರಾಬಾದ್ ORR ಅಲ್ಲಿ ನೋಡ್ತೀನಿ. ಹೈದ್ರಾಬಾದ್ ಇನ್ನೂ 100 ಕಿಲೋಮೀಟರ್ ಐತೆ. ಎಕ್ಸಾಕ್ಟ್ಲಿ 1 ಅವರು. ಮತ್ತೆ ಒಂದು 5 ಸೈಡ್ ಕಣ್ಣು ಮುಚ್ಚಿದೆ. ಹಿಂಗೆ ಏನಕ್ಕೆ ರಿಸ್ಕು ನಿಲ್ಸ್ಬಿಟ್ಟು ತಡೆಯುತ್ತೆ ಅಂದ್ಕೊಂಡೆ. ಹೈದ್ರಾಬಾದ್ವರೆಗೂ ಶಾನ್ ತಡೆಯುತ್ತೆ. ಮತ್ತು ನೆಕ್ಸ್ಟ್ ಯಾವುದಾದ್ರು ಟೋಲ್ ಬಂದರೆ ಹಾಕ್ಬಿಟ್ಟು ಮಲಗ್ತೀನಿ ಗುರುವೆ. ಸ್ವಲ್ಪ ಹೊತ್ತಾದ್ರೂ ಬೇಕು, ಅಟ್ಲೀಸ್ಟ್ 1-2 ಅವರ್ ಆದ್ರೂ ಮಲಗೋಣ. ನಿಜ ಆಗ್ತಿಲ್ಲ. 2 ಗಂಟೆಯಿಂದ 4 ಗಂಟೆ ತುಂಬ ಪೀಕ್ ಟೈಮು, ಮಲಗಲೇಬೇಕು. ಅವತ್ತು ಹೆಂಗೆ ಕಂಟ್ರೋಲ್ ಆಯಿತು ಅಂತ ಹೇಳಿದ್ರೆ ಲೈಕ್ ಅದು ಹಿಂದಿನ ದಿನನೇ 12 ಅವರ್ ಮಲಗಿದ್ದೆ ಮನೆಯಲ್ಲಿ. 1 hour later. ಈ ರೈಡ್ನ ಕೊನೆಯ ಫುಲ್ ಟ್ಯಾಂಕು. ಇನ್ನೂ ಸ್ವಲ್ಪ ಬೇಕಾಗುತ್ತೆ, ಅದು ಲಾಸ್ಟಲ್ಲಿ ಹಾಕ್ಸ್ಕೊತೀವಿ. ಎಕ್ಸಾಕ್ಟ್ಲಿ 3:24 ಆಯಿತು. 3:15 ಹೈದ್ರಾಬಾದ್ ಬಂದು ರೀಚ್ ಆಗಾಯ್ತು. ಹೈದ್ರಾಬಾದ್ ಔಟ್ರಲ್ಲೇ ಇದ್ದೀವಿ. ಇನ್ನೇನು ಹೋಗಬೇಕು. ಆಲ್ಸೋ ಲೈಕ್ ಬೆಳಗ್ಗೆ 8:15 ಪ್ರಯಾಗ್ರಾಜ್ ಬಿಟ್ಟಾಗಿಂದ ಇವಾಗವರೆಗೂ 1170 ಕಿಲೋಮೀಟ್ರ್ ಓಡಿಸಿದ್ದೀವಿ. ಸೊ ಇದ್ದೆ ಅನ್ಕಂಟ್ರೋಲಬಲ್. ಒಂದು ಕಡೆ ಮಲಗಿದೆ, ಎಲ್ಲೋ ಟಪ್ ಅಂತ ಎಲ್ಗೋ ಟಚ್ ಆಯ್ತು. ಹಂಗೆ ಎದ್ಬಿಟ್ಟೆ. ಅವಾಗಿಂದ ಹಂಗೆ ಹಿಂಗೆ ಕಂಟ್ರೋಲ್ ಮಾಡ್ಕೊಂಡು ಬರ್ತೀನಿ. ಇಲ್ಲೇ ಮಲ್ಗಾನ ಅಂತ ಹೇಳ್ತಿದ್ದಾರೆ, ಬಟ್ ನನಗೆ
ಮಲಗ್ಬಿಡ್ತೀನಿ ಬೆಳಗ್ಗೆವರೆಗೂ, ಅದಕ್ಕೆ ಬೇಡ ಅಂತ ಏನು ಮಾಡೋದು ಗೊತ್ತಿಲ್ಲ. ಸೊ ನೋಡೋಣ, ಅಪ್ಡೇಟ್ ಮಾಡ್ತೀನಿ ಅಷ್ಟೇ. ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ ಅಷ್ಟೇ ಔಟರ್ ರಿಂಗ್ ರೋಡ್ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಅವ್ರು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. 1 ಅವರ್ ಆದ್ರೂ ಮಲಗಲೇಬೇಕು, ಯಾಕಂದರೆ ಸೀರಿಯಸ್ಲಿ ಒಂದು ಕಡೆ ಟಕ್ ಅಂತ ಸೌಂಡ್ ಬಂದಿದ್ದಕ್ಕೆ ನಾನು ಎದ್ದಿದ್ದು, ಇಲ್ಲಾಂದರೆ ಬೇಡ. ರೆಸ್ಟ್ ಮಾಡಲೇಬೇಕಂತಿದ್ದಾರೆ, ಯಾಕಂದರೆ ಲೈಕ್ ಅವಾಗ ನೈಟಲ್ಲಿ ಓಡಿಸಿ ಆಮೇಲೆ ಡೇಯಲ್ಲಿ ಓಡಿಸಿದ್ದು. ಬಟ್ ಇವಾಗ ಡೇಯಲ್ಲಿ ಓಡಿಸಿ ನೈಟಲ್ಲಿ ಓಡಿಸೋದು ಕಷ್ಟ. ಸೊ 1 ಅವರ್ ಮಲಗಿ ಹೋಗೋಣ ಅಂತ ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ 3:36 ಆಯಿತು. 1 ಅವರ್ ಮಲಗಿ ಎದ್ದು ಹೋಗೋಣ. ಸೊ ನಾವಿಬ್ಬರು ಕಾರಲ್ಲಿ ಮಲ್ಕೊತೀವಿ, ಇಲ್ಲಿ 3 ಜನ ಮಲ್ಕೊಂಡಿದ್ದಾರೆ. 1 hour later. ಗೈಸ್ 5 ಗಂಟೆ ಆಯಿತು. ಅಂಟೆ 1 hour later. ಸೊ ಗಾಯ್ಸ್ ಎಕ್ಸಿಟ್ಗೆ ಬಂದಾಯಿತು. 66 ಕಿಲೋಮೀಟರ್ನ 32 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಗಾಡಿ ಫಸ್ಟ್ ಥರ ಓಡ್ಸೋಕೆ ಆಗ್ತಿಲ್ಲ, ಇನ್ನು ತುಂಬ ದೂರ ಹೋಗ್ಬೇಕು. ಬನ್ನಿ ನೋಡೋಣ. ಗೈಸ್ ಸಮಯ 7:33 ಆಯಿತು. ಗಂಟಲು ಕಂಪ್ಲೀಟಾಗಿ ಹೋಗಿದೆ. ಇಲ್ಲೇ ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಮಾಡಿಬಿಟ್ಟು ಹಂಗೆ ಏನಾದರೂ ನಾಷ್ಟ ಮಾಡ್ಕೊಳ್ಳೋಣ ಅಂತ ನಿಲ್ಸಿದ್ದೀವಿ. 118 ಕಿಲೋಮೀಟರ್ ಆಯಿತು. ಪೆಟ್ರೋಲ್ ಬಂಕಿಂದ ಇದ್ವಲ್ಲ ಅಲ್ಲಿಂದ ಬಿಟ್ಟು. ಸೊ ಓಡ್ಸೋಕೆ ಆಗ್ತಿಲ್ಲ ಗುರು. ಲೈಕ್ 2 ಅವರ್ ನಿದ್ದೆ ಮಾಡಿ ಬಾಡಿ ಫುಲ್ ಹಿಡ್ಕೊಂಬಿಟ್ಟೈತೆ. ಎಕ್ಸಿಟ್ ತುಳಿಯೋಕ್ಕಾಗ್ತಿಲ್ಲ, ಬ್ರೇಕ್ ಹಿಡಿಯೋಕ್ಕಾಗ್ತಿಲ್ಲ, ಓಡಿಸೋ ಇಂಟ್ರೆಸ್ಟ್ ಎಲ್ಲ ಕಣ್ ಬೇರೆ ಎಳಿತೈತೆ. ಬಟ್ ನೀವು ಆ ರೋಡ್ ನೋಡಿರ್ತೀರ, ಓವರ್ ಒಳಗಡೆ ಎಷ್ಟು ಚಿಂದಿಯಾಗಿತ್ತು ಸನ್ರೈಸ್ ಅಂತ. ರೋಡ್ ಶಾಟ್ ತೊಗೊಳ್ಳೋಣ ಅನ್ಕೊಂಡೆ, ಮತ್ತೆ ನಿಲ್ಸಿ ಅದಕ್ಕೊಂದು 10-20 ನಿಮಿಷ ವೆಯ್ಟ್ ಆಯ್ತು. ಫಸ್ಟ್ ಆದಷ್ಟು ಬೇಗ ಮನೆಗೆ ಹೋಗ್ಬಿಡ್ಬೇಕು, ಅದೇ ಮೈಂಡಲ್ಲಿ ಇರೋದು. ನಾನು 3:15 ಮಲಗಿದ್ವಿ. 5 ಗಂಟೆಗೆ ಅಲಾರಾಮ್ ಹೊಡಿತು. ಅಲಾರಾಮ್ ಹೊಡೋದ್ಮೇಲೆ ಎಬ್ಸ್ತಿದ್ದೀನಿ. ಅಂಕಲ್ ಆಂಟಿ ಇಬ್ರು ಇಟ್ಕೊಂಡು ಆಗಲ್ಲ ಸ್ವಲ್ಪ ಹೊತ್ತು ಮಲಗು ಅಂತ ಹೇಳಿದ್ರು. ಸರಿ ಅಂತ ಮತ್ತೆ ಮಲಗಿ 6:20 ಬಂದು ಅಂಕಲ್ ಎಬ್ಸಿದ್ರು. ಎದ್ದು ಹಂಗೆ ಮುಖ ತೊಳ್ಕೊಂಡು ಹೊಟ್ಟು ಬಂದ್ವಿ. ಇಂದ ಬೆಂಗಳೂರಿನ 9 ಅವರ್ ತೋರಿಸ್ತಿದೆ. 500 ಚಿಲ್ಲರೆ ಏನೋ ಇದೆ ಕಿಲೋಮೀಟರ್. ಈ ಮಷೀನ್ ಓಡ್ತಿದೆ 4 ದಿನದಿಂದ ನನ್ನ ಕೈಲಿ ಸಿಕ್ಕಾಕೊಂಡು ಪಾಪ. ಬನ್ನಿ ಗೈಸ್, ನಾಷ್ಟ ಆಯ್ತು. ಇನ್ನು ನಾವು ಹೋಗ್ಬೇಕಾಗಿರೋ ದೂರ ತುಂಬಾ ಇದೆ ಗುರು. ಕರ್ನೂಲು ಆಮೇಲೆ ಯಾವ್ದಾದ್ರು ಐತೆ, ನನಗೆ ಮಾಡ್ತೈತೆ ಹೆಸರುಗಳೆಲ್ಲ. ಅಷ್ಟು ದೂರ ಹೋಗ್ಬೇಕು. ಸೊ ಗೈಸ್ ಗಂಟೆ ಎಷ್ಟು ಆಯ್ತು ಗೊತ್ತಿಲ್ಲ. ಅಂಡ್ ಸೊ ಇವಾಗ ಅಷ್ಟೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ. ಡೋರ್ ಹಾಕಮ್ಮ ಫಸ್ಟ್. ನೆಕ್ಸ್ಟ್ ಸ್ಟಾಪ್ ಕರ್ನೂಲು. ಅಲ್ಲಿ ತೋರಿಸ್ತೀನಿ ಅಷ್ಟೇ. ಏನು ಲೈಕ್ ಆಲ್ರೆಡಿ ತುಂಬಾ ಲೆಂತ್ ಬಂದಿದೆ ಅನ್ಸುತ್ತೆ, ಅಲ್ಲಿ ನೋಡೋಣ. Homies in the back, rolling deep. No sleep till our dreams we keep. Players want ಟೈಮು 12:10 ಆಯಿತು. ಇನ್ನು ಪೆನುಕೊಂಡಾಗೆ 50 ಕಿಲೋಮೀಟ್ರ್ ಐತೆ. ಬೆಂಗಳೂರಿಗೆ 190 ಕಿಲೋಮೀಟ್ರ್ ಐತೆ. ಆಗ್ತಿಲ್ಲ ಗುರುವೇ. ಬೆಳಗ್ಗೆ ಸೈಟ್ ಹಂಗೆ ಹೊಡೆದಿರಿ ಹಂಗೆ ಹೋಗ್ಬೋದಿತ್ತು. ಗಾಡಿ ಬೇರೆ ಪಿಕಪ್ ಇಲ್ಲ, ತುಂಬ ಕಮ್ಮಿ ಆಗ್ಬಿಟ್ಟೈತೆ. ಯಾಕಂದ್ರೆ ಗೊತ್ತಿಲ್ಲ ಏನು ಆ್ಯಡ್ ಆಯಿತು ಅಂತ. A few moments later. ನೋಡಿ ಇಲ್ಲೇ ನಿಂತ್ಕೊಂಡೈತೆ. ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಇಂಡಿಯನ್ ಆಯಿಲು. ಹಾಕ್ಸೋಣ ಅನ್ಕೊಂಡು ಕರೆಕ್ಟಾಗಿ ಬಂಕಿಗೆ ಇನ್ನೂ ಒಂದು 200 ಮೀಟ್ರ್ ಇರುವಾಗಲೇ ನಿಂತೋಯ್ತು. ಅಂಕಲ್ ಹೋಗಿದ್ದಾರೆ ಬಾಟ್ಲು ತೊಗೊಂಡು. ಈ ಇಶ್ಯೂ ನಾನು ಮಧ್ಯಪ್ರದೇಶ ಇಲ್ಲ ಮಹಾರಾಷ್ಟ್ರ ಎಲ್ಲರೂ ಆಗುತ್ತೆ ಅಂದ್ಕೊಂಡಿದ್ದೆ. ಯಾಕಂದರೆ ಹೇಳಿದ್ನಲ್ಲ, ಒನ್ಸ್ ಫುಲ್ ಮಾಡಿದ್ರೆ 500 ಕಿಲೋಮೀಟ್ರ್ ಹೋಗುತ್ತಂತೆ. ಇವಾಗ ಕರೆಕ್ಟಾಗಿ 503ಕ್ಕೆ ನಿಂತೋಗಿದೆ. ಬಟ್ ಹೋಗುತ್ತೆ ಅಂದ್ಕೊಂಡಿದ್ದೆ ನಾನು. ಬಂಕ್ ಲೆಕ್ಕನೇ ಹಾಕಿಲ್ಲ. 140 ಇರ್ತಿದೆ. ಇಲ್ಲಿ ಬಂದಿದ ತಕ್ಷಣ ನಿಂತೋಯ್ತು. ಹೀಗೆ ಸೈಡ್ ಕಾಯ್ತಾ ಇದ್ದೀವಿ. ಕೊಡ್ತಾವ್ರ ಅಂಕಲ್. sleep till our dreams we keep. Players wanna race but they can't compete. Legends in the making, feel the heat. Late nights we're rolling hard. Street lights flicker, play my card. Flexing tight, all my homies here. ನೋಡಿ ಹಿಂಗೆ ಭರತ್ ಮನೆ.
ಇದೇ ನೋಡು ಇಲ್ಲ. ಫೈನಲಿ ಸೇಫ್ ಆಗಿ ಬಂದು ರೀಚ್ ಆಗೋಯ್ತು. 3596 ಅಂದ್ರೆ 3600 ಕಿಲೋಮೀಟರ್ ಹತ್ರ. ಸಂಡೇ ನೈಟ್ ಹೋದ್ವಿ, ಇವತ್ತು ಶುಕ್ರವಾರ ಮಧ್ಯಾಹ್ನ ಬಂದು ರೀಚ್ ಆದ್ವಿ. ಎಕ್ಸ್ಪೆಕ್ಟ್ ಮಾಡಿದೆ ಇವತ್ತು ಫೆಬ್ರವರಿ 14th ಅಲ್ವಾ, ಏರ್ ಶೋ ಲಾಸ್ಟ್ ಡೇ ಇವತ್ತು. ಆಗ್ಲೇ ಅನ್ಕೊಂಡೆ ಪಕ್ಕ ಜಾಮ್ ಆಗುತ್ತಂತ, ಅದೇ ತರ ಜಾಮ್ ಆಯ್ತು. ಬೇರೆ ದಾರಿ ಇಲ್ಲ ಅಂದ್ಬಿಟ್ಟು ಬಾಗ್ಲೂರು ಸೊಂದಿಲೆಲ್ಲ ತಿರುಗಿ ಕೊನೆಗೆ ಭರತ್ ಮನೆ ಮೇಲೆ ಬಂದು ಮಾನಿಟರ್ ಟೆಕ್ ಪಾರ್ಕ್ ಬಂದು ಹೆಂಗೋ ಬಂದು ಸೇರ್ಬಿಟ್ವಿ. ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಹೋಗುವಾಗ ಯಾವ್ಯಾವ ಪ್ಲೇಸ್ ಡೇ ಅಲ್ಲಿ ಹೋದ್ವೋ ಅದನ್ನೆಲ್ಲ ಬರುವಾಗ ನೈಟ್ ಅಲ್ಲಿ ನೋಡಿರ್ತೀವಿ. ಅದೇ ಹೋಗುವಾಗ ಯಾವ್ಯಾವ ಪ್ಲೇಸ್ ನೈಟ್ ಅಲ್ಲಿ ನೋಡಿರ್ತೀವೋ ರಿಟರ್ನ್ ಬರುವಾಗ ಆ ಪ್ಲೇಸಸ್ ನೆಲ್ಲ ಡೇ ಅಲ್ಲಿ ಕವರ್ ಮಾಡಿರ್ತೀವಿ. ಹೋಗುವಾಗ್ಲೂ 3 ಅವರ್ ಡಿಲೇ ಆಯ್ತು ಟೈರ್ ಚೇಂಜ್ ಮಾಡಬೇಕು ಅಂತ. ಇವತ್ತು ಬೆಳಿಗ್ಗೆ 3 ಅವರ್ ಡಿಲೇ ಆಯ್ತು, ನಿದ್ದೆ ಬಂತಂದು ಮಲ್ಕೊಂಡ್ಬಿಟ್ವಿ. ಆ ಡಿಲೇ ಆಗಿರೋದನ್ನ ಬಿಟ್ಟರೆ ಹೋಗುವಾಗ್ಲೂ 26 ಗಂಟೆ, ಬರುವಾಗ್ಲೂ 26 ಗಂಟೆ, 26 ಅವರ್ಸ್ ಆಗುತ್ತೆ. ಬಟ್ ಓವರ್ ಆಲ್ ನೋಡೋಗಿದೆ ಹೋಗುವಾಗ 29 ಅವರು, ಬರುವಾಗ 9 ಅವರು. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಲೈಕ್ ಇಲ್ಲಿಂದ ಹೇಗೆ ಹೋದ್ವಿ ಅಂತ. ಸೊ ಎಸ್, ಇನ್ನು ಪ್ರೈಸಿಂಗ್ ಎಷ್ಟಾಯ್ತು ಗುರು ಹೋಗಿ ಬರೋದಕ್ಕೆ ಅಂತ ನೋಡೋದಾಗಿದ್ರೆ ಇದುವರೆಗೂ ಟೋಟಲ್ 8 ಸಲ ಪೆಟ್ರೋಲ್ ಹಾಕ್ಸಿದೀವಿ. ಟೋಟಲ್ 28,215 ರೂಪಾಯಿ ಪೆಟ್ರೋಲ್ ಆಗಿದೆ. ಅಕಾಮಿಡೇಷನ್ 2,500, ಟೋಲ್ ಚಾರ್ಜಸ್ 6,200, ಫುಡ್ ಒಂದು 5,500, ಬೈಕಲ್ಲಿ ಓಡಾಡಿದ್ದು ಕಾರು ಅದು ಇದೆಲ್ಲ ಸೇರಿಸಿ 3,400, ಟೋಟಲ್ 45,815 ರೂಪಾಯಿ ಆಗಿದೆ ಇದುವರೆಗೂ. ಟೋಟಲ್ ರೌಂಡ್ ಫಿಗರ್ 46,000 ಅಂತ ಇಟ್ಕೊಬಹುದು. 46,000ದಲ್ಲಿ ಒಬ್ಬರಿಗೆ ಶೇರ್ ಎಷ್ಟಪ್ಪ ಅಂತ ಹೇಳಿದ್ರೆ ಕೆಲವೊಂದು ಕುಟುಂಬ ಈ ಕಾಲದಲ್ಲಿ ಫ್ಯಾಮಿಲಿಗೋಸ್ಕರ ಎಷ್ಟೇ ಸ್ಪೆಂಡ್ ಮಾಡಕ್ಕೆ ಇದಾವೆ. ಆ ತರ ಒಂದು ಇದ್ರಲ್ಲಿ ನಾವು ಹೋಗಿ ಬಂದಿದ್ದು. ಕಷ್ಟ ಕಾಲಕ್ಕೆ ಕಾಸು ಕೊಟ್ಬಿಟ್ಟು ನೀನ್ ಹೆಂಗಾದ್ರು ಮಾಡಿ ಸಾಯಿ, ನನಗೆ ನನ್ನ ಅಮೌಂಟ್ ಬೇಕಂತ ಬಜೆಟ್ 46,000 ಆಗಿದೆ. ನನ್ನ ಎಬಿಲಿಟಿನ ಚೆಕ್ ಮಾಡೋಕ್ಕೋಸ್ಕರ ನಾನು ಸ್ವತಃ ಲೈಕ್ ಓನ್ ಇದರಲ್ಲೇ ಲೈಕ್ ಹೋಗಿ ನೋಡೋಣ ನಮ್ಮ ಕೈಲಿ ಎಷ್ಟಾಗುತ್ತೆ ಅಂತ ನೋಡಿದೆ. ಲೈಕ್ ನನ್ನ ಎಬಿಲಿಟಿ ಗೊತ್ತಾಯ್ತು. ಹಿಂದಿನ ದಿನ ಚೆನ್ನಾಗಿ ಮಲಗಿದ್ರೆ ಮಾತ್ರ ಬಿಡ್ದಂಗೆ 30 ಅವರ್ ಓಡಿಸ್ತೀನಿ. ಹಿಂದಿನ ದಿನ ಮಲಗಿಲ್ಲ ಅಂದರೆ ಹಿಂಗೆ ಹೇಳ್ಕೊಂಡು ಯಾಕೆ ನರಕ ಬಿಡಿಯೋದು. 4 ಸಲ ಲೈಕ್ 100 ಕಿಲೋಮೀಟರ್ ಒಂದೊಂದು ಸಲ ನಿಲ್ಲಿಸಿ ಬರಂಗಾಗೋಯ್ತು. ಫೈನ್ ಹೆಂಗೋ ಹೌಕಮ್ ಲೈಕ್ ಸೇಫಾಗಿ ಬಂದು ರೀಚ್ ಆಗೋಗಿತ್ತು. ನಾನು ನೈಟೇ ಅವ್ರಿಗೆ ಹೇಳಿದೆ, ಇಲ್ಲ ಅಂಕಲ್ ಲೈಕ್ ನಾನ್ ಸ್ಟಾಪ್ ಹೊಡೆದ್ಬಿಡ್ತೀನಿ, ದೂರದಿಂದ ಕಾರ್ನ ಓಡಿಸ್ಕೊಂಡು ಬಂದಿದ್ದು ಒಂದು ಟಚ್ ಇರುತ್ತೆ. ಸೊ ಅದೇ ಟಚ್ಚಲ್ಲಿ ಹೋಗಿ ಬೆಂಗಳೂರು ಸೇರ್ಬಾರ ಅನ್ಕೊಂಡೆ. ಅವರೇ ಇಲ್ಲ ಆಗೋದೇ ಇಲ್ಲ, ನೀನು ಫಸ್ಟ್ ನಿದ್ದೆ ಮಾಡೋ ಅಂದ್ಬಿಟ್ಟು ಚಾಪೆ ತಗೊಂಡು ಹಾಕೊಂಡು ಮಲ್ಕೊಂಡೆ ಬಿಟ್ರು. ನಾನು ಅನ್ನೋ ಕಾಲ ಊನು ಅನ್ನೋ ಕಾಲ. ಸರಿ ಫೈನ್, ಹೆಂಗಿರು ನಿದ್ದೆ ಎಳಿತೈತೆ, ರಿಸ್ಕ್ ಏನಕ್ಕೆ, ಅದು ಒಳ್ಳೇದಕ್ಕೆ ತಾನೇ ಡಿಸೈಡ್ ಮಾಡಿ ಅಲ್ಲಿಗೆ ಎದ್ದು ಬಂದು ಹೆಂಗೋ ಕೊನೆದಾಗ ಸೇರಾಯ್ತು. ಲೈಕ್ ನಾವು ಏಪ್ರಿಲ್ ಅಲ್ಲಿ ವಿಶಾಖಪಟ್ಟಣಂ ಕಾರಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅದು 1000 ಕಿಲೋಮೀಟರ್ ಅಂದಾಗ 1000 ಕಿಲೋಮೀಟರ್ ಅಂತ ಹೇಳ್ತಿದ್ವಿ. ಬಟ್ ಇವಾಗ 1,700 ಪ್ಲಸ್ 1,700 3,500 ಕಿಲೋಮೀಟರ್ ಆರಾಮಾಗಿ ಹೋಗಿ ಬಂದಿದ್ದೀವಿ. ಸೊ ಇನ್ಮೇಲೆ ಇದೆಲ್ಲ ಜುಜುಬಿನೇ. ಸೊ ಲೈಕ್ ಇದು ಫಸ್ಟ್ ನನ್ನ ಒಂದು ಅನುಭವ, 3,500 ಕಿಲೋಮೀಟರ್ ಒಬ್ಬನೇ ಓಡಿಸೋದು. ಫೈನ್, ನನ್ನ ಎಬಿಲಿಟಿ ಏನಂತ ನಾನು ತಿಳ್ಕೊಂಡೆ, ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗೋಯ್ತು. ಲೈಕ್ ಲಾಸ್ಟ್ ವಿಡಿಯೋನ ಹಾಕಿರ್ತೀನಿ. ಇಲ್ಲಿಂದ ಪ್ರಯಾಗ್ರಾಜ್ ಹೋಗಿ ಅಲ್ಲಿರೋ ಪ್ಲೇಸಸ್ನೆಲ್ಲ ಕವರ್ ಮಾಡಿ ಲೈಕ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಫುಲ್ ಆ ವಿಡಿಯೋನ ಕೊಟ್ಟಿರ್ತೀನಿ. ಮರಿದಂಗೆ ನನ್ನ ಚಾನಲಲ್ಲಿ ಇದೆ ಮಾಡಿ ನೋಡಿ. ಸೊ ಎಸ್ ಗಾಯ್ಸ್, ದಟ್ಸ್ ಇಸ್ ಲೈಕ್ ಇದೇ ವಿಡಿಯೋ. ಲೈಕ್ ಆರಾಮಾಗಿ ಸೇಫಾಗಿ ಬಂದು ರೀಚ್ ಆಗಾಯಿತು. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದೇ ಥರ ಇನ್ನೂ ಹೆಚ್ಚಿನ ಕಂಟೆಂಟ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಗಸ್ತ್ಯ ವ್ಲಾಗ್ಸ್. ಮುಂದಿನ ವಿಡಿಯೋಲಿ ಆದಷ್ಟು ಬೇಗ ನಿಮ್ಮೆಲ್ಲರೂ ನೋಡ್ತೀನಿ. ಅಂಟಿಲ್ ದಟ್ ಬೈ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ. ಇಲ್ಲ ಒಂದು ಹುಡುಗ 60 ಗಂಟೆ ನಿದ್ದೆಗೆಟ್ಟು ಕರ್ಕೊಂಬನ್ನಲ್ಲ, ಅವನೆಲ್ಲಿ ಮೇಲೆ ಬಂದು ಖುಷಿ ಇದು. Mas eu não sou qualquer vadia que você escolhe. Eu que faço meu dinheiro, não vou te dar mole. Mas se eu tivesse no padrão, será que tô dentro?